ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಮೊಬೈಲ್ ಫೋನ್ ಜೀವಿತಾವಧಿ ಅನ್ನೋ ಕಲ್ಪನೆನೇ ಗೊತ್ತಿಲ್ಲ. ಆದ್ರೆ ಫೋನ್ಗಳಿಗೂ ಒಂದು ಮುಕ್ತಾಯದ ದಿನಾಂಕ ಅಂದ್ರೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಹಾಲು, ತರಕಾರಿಗಳು, ಬ್ರೆಡ್ಗಳಿಗೆ ಇದ್ದಂತೆ ಎಲೆಕ್ಟ್ರಾನಿಕ್ ಸಾಧನಗಳಿಗೂ ಕೂಡ ನಿರ್ದಿಷ್ಟ ಅವಧಿಯಷ್ಟೇ ಕಾರ್ಯನಿರ್ವಹಣಾ ಸಾಮರ್ಥ್ಯ ಇರುತ್ತೆ. ಈ ಅವಧಿ ಮುಗಿದ ಮೇಲೆ ಫೋನ್ನಲ್ಲಿ ತಾಂತ್ರಿಕ ಸಮಸ್ಯೆಗಳು ಆರಂಭ ಆಗುತ್ತೆ. ಇನ್ನು ಫೋನ್ನ ಜೀವನ ಆ ಫೋನ್ ತಯಾರಾದ ದಿನದಿಂದಲೇ ಆರಂಭ ಆಗುತ್ತೆ, ನೀವು ಖರೀದಿಸಿದ ದಿನದಿಂದ ಅಲ್ಲ. ಉದಾಹರಣೆಗೆ ಆಪಲ್ ಫೋನ್ಗಳು 4 ರಿಂದ 8 ವರ್ಷ, ಸ್ಯಾಮ್ಸಂಗ್ 3 ರಿಂದ 6 ವರ್ಷ, ಗೂಗಲ್ ಪಿಕ್ಸೆಲ್ 3 ರಿಂದ 5 ವರ್ಷಗಳವರೆಗೆ ಬೆಂಬಲ ನೀಡುತ್ತವೆ. ಇತರ ಬ್ರ್ಯಾಂಡ್ಗಳು ಸಾಮಾನ್ಯವಾಗಿ 3 ರಿಂದ 4 ವರ್ಷಗಳಲ್ಲಿ ಮುಕ್ತಾಯಗೊಳ್ಳುತ್ತವೆ. ಉತ್ಪಾದನಾ ದಿನಾಂಕದಿಂದ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಂದ ಫೋನ್ನ ಮುಕ್ತಾಯದ ದಿನಾಂಕವನ್ನ ಲೆಕ್ಕ ಹಾಕಬಹುದು. ಈ ದಿನಾಂಕವನ್ನ ಫೋನ್ ಬಾಕ್ಸ್ ನಲ್ಲಿ ಅಥವಾ ಸೆಟ್ಟಿಂಗ್ಗಳ ಅಬೌಟ್ ಫೋನ್ ವಿಭಾಗದಲ್ಲಿ ಕಾಣಬಹುದು. #60# ಡಯಲ್ ಮಾಡೋದ್ರ ಮೂಲಕ ಸರಣಿ ಸಂಖ್ಯೆಯನ್ನ ಕಂಡುಹಿಡಿಯಬಹುದು. ಇನ್ನು ಆ ಸಂಖ್ಯೆಯನ್ನ SN ಡೀಪ್ ಇನ್ಫೋ ಅನ್ನುವಂತ ವೆಬ್ಸೈಟ್ ನಲ್ಲಿ ನಮೂದಿಸಿದ್ರೆ ಉತ್ಪಾದನಾ ದಿನಾಂಕವನ್ನ ನೀವು ತಿಳ್ಕೋಬಹುದು. ಅದಾದ ನಂತರ ಅದರ ಆಧಾರದ ಮೇಲೆ ಎಷ್ಟು ವರ್ಷಗಳು ಫೋನ್ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಲೆಕ್ಕವನ್ನ ಕೂಡ ನೀವು ಹಾಕಬಹುದಾಗಿದೆ. ಹೆಚ್ಚುವರಿಯಾಗಿ end-of-life.date ಸೈಟ್ ನಲ್ಲಿ ನಿಮ್ಮ ಫೋನ್ ಅಥವಾ ಇತರ ಸಾಧನಗಳ ಮುಕ್ತಾಯ ದಿನಾಂಕವನ್ನ ನೇರವಾಗಿ ತಿಳ್ಕೋಬಹುದು. ಈ ಸೈಟ್ ಐಫೋನ್, ಆಪಲ್ ವಾಚ್, ಐಪ್ಯಾಡ್, ಅಮೆಜಾನ್ ಕಿಂಡಲ್ ಮುಂತಾದ ಸಾಧನಗಳಿಗೂ ಕೂಡ ಮಾಹಿತಿ ನೀಡುತ್ತೆ. ಹೀಗಾಗಿ ಹೊಸ ಅಥವಾ ಬಳಸಿದ ಫೋನ್ ಖರೀದಿಸೋ ಮೊದಲು ಈ ಮಾಹಿತಿ ಪರಿಶೀಲಿಸುವುದು ಬುದ್ಧಿವಂತಿಕೆಯ ನಿರ್ಧಾರ ಆಗಿದೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೇನೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ.